ರಾಜ್ಯದಾದ್ಯಂತ ಬಸ್ ಸಂಚಾರ ಬಂದ್ ಆಗಿದ್ದು ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ. ಪ್ರಯಾಣಿಕರಿಗೆ ಬಸ್ ಮುಷ್ಕರದ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನಲ್ಲಿ ಬಹುತೇಕ ಬಸ್ ಸಂಚಾರ ಸ್ತಬ್ಧವಾಗಿದ್ದು ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬೆಳಗ್ಗೆಯಿಂದ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದು. 4 ನಿಗಮಗಳ ಸಾರಿಗೆ ಸಂಚಾರ ಸ್ತಬ್ಧವಾಗಿದೆ. ಬಸ್ ಇಲ್ಲದೆ ಜಿಲ್ಲೆಯಲ್ಲೂ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರು, ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯಪುರ, ತುಮಕೂರು, ಮೈಸೂರು, ಬಾಗಲಕೋಟೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಸ್ ಮುಷ್ಕರದ ಬಿಸಿ ಹೇಗೆ ತಟ್ಟಿದೆ ಅನ್ನೋದನ್ನ ನೋಡ್ತಿದ್ದೀವಿ. ಬೆಂಗಳೂರಿನಲ್ಲಿ ಪ್ರಯಾಣಿಕರು ಎಂದಿನಂತೆ ಬರ್ತಿದ್ದಾರೆ, ಆದ್ರೆ ಬಸ್ ಸಂಚಾರದಲ್ಲಿ ಮಾತ್ರ ವ್ಯತ್ಯಯ ಆಗಿರೋದು. ನಾವಿವಾಗ ನಮ್ಮ ಜೊತೆ ಸಾಕಷ್ಟು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಮತಾ ಇದ್ದಾರೆ, ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನಟರಾಜ್ ಇದ್ದಾರೆ, ಹಾಗೆ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಸ್ವಸ್ತಿಕ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಹಾಗೆ ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ಅವರು ಕೂಡ ಜಾಯಿನ್ ಆಗಿದ್ದಾರೆ, ಚೇತನ್ ಕೂಡ ಇದ್ದಾರೆ, ಹಾಗೆ ಮೈಸೂರಿನಿಂದ ಮಧುಸೂದನ್ ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಮಮತಾಗೆ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಮಮತಾ, ಬೆಳಗಿಂದಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಗಿರ್ಬೋದು ಬಸ್ಗಳ ವ್ಯತ್ಯಯ ಆಗ್ತಾನೆ ಇದೆ. ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು, ಆದ್ರೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಸಾಕಷ್ಟು ಬಸ್ ನಿಲ್ದಾಣಗಳಲ್ಲಿ ಕಾಣಿಸ್ತಾ ಇದೆ. ಸದ್ಯ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ಯಾವ ರೀತಿ ತಟ್ಟಿದೆ, ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ? ನಯನ, ಸಾರಿಗೆ ನೌಕರರ ಮುಷ್ಕರ ಕರೆ ಕೊಟ್ಟು ಈಗಾಗಲೇ 4 ಗಂಟೆ ಆಗಿದೆ. 4 ಗಂಟೆಯಿಂದಲೂ ಕೂಡ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಯಥಾಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ಸುಗಳು ಓಡಾಡ್ತಾ ಇರುವಂಥದ್ದು. ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಸಾರಿಗೆ ನೌಕರರು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಈ ಒಂದು ಮುಷ್ಕರವನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಪಣತೊಟ್ಟಿರುವಂಥದ್ದು. ಸದ್ಯಕ್ಕೆ ನಾವು ಬಿಎಂಟಿಸಿ ಬಸ್ ನಿಲ್ದಾಣವನ್ನ ನೋಡಿದ್ರೆ ಅಂದ್ರೆ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಯಾವ ರೀತಿ ಇದೆ ಅನ್ನೋದನ್ನ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳು ಓಡಾಡ್ತಾ ಇದೆ ಅನ್ನುವಂಥದ್ದು. ಪೂರ್ತಿ ಖಾಲಿಯಾಗಿದೆ ಒಂದು ಸೈಡಲ್ಲಿ, ಇನ್ನೊಂದು ಎಡಭಾಗದಲ್ಲಿ ಒಂದು 4-5 ಬಸ್ಗಳು ನಿಂತಿದ್ದಾವೆ. ಅಂದ್ರೆ ಇದು ಕಡಿಮೆ ಬಸ್ಗಳು, ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಓಡಾಡ್ತಾ ಇರುವಂಥದ್ದು. ಹಾಗಾಗಿ ಒಂದೊಂದು ಭಾಗಕ್ಕೆ ಹೋಗುವಂತಹ ಜನರು ಕೂಡ ಸುಮಾರು ಹೊತ್ತುಗಳಿಂದ ಕಾಯ್ತಾ ಇದ್ದಾರೆ. ಒಂದು ಬಸ್ ಬಂದಿದ ತಕ್ಷಣ ಆ ಬಸ್ ಫುಲ್ ರಶ್ ಆಗ್ಬಿಡತ್ತೆ. ಆ ಬಸ್ಸು ಹೊರಟಿದ ತಕ್ಷಣ ಇನ್ನೆಷ್ಟೋ ಹೊತ್ತು ಮತ್ತೆ ಜನ ಕಾಯ್ತಾ ಇರುವಂಥದ್ದು ದೃಶ್ಯ ನಾವು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ವಿ. ಆದ್ರೆ ಈ ದೊಡ್ಡಬಳ್ಳಾಪುರ, ಯಲಹಂಕ, ಹೆಬ್ಬಾಳ ಈ ಭಾಗಕ್ಕೆ ಹೋಗುವಂತಹ ಜನರು ಕೂಡ ಬೆಳಗ್ಗೆಯಿಂದಲೂ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಭಾಗಕ್ಕೆ ಬಸ್ಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಹೊಸಕೋಟೆ ಭಾಗಕ್ಕೂ ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳು ಓಡಾಡ್ತಾ ಇರುವಂಥದ್ದು. ಹಾಗಾಗಿ ಜನ ಒಂದು ಬೆಳಗ್ಗೆ ಸ್ಕೂಲಿಗೆ ಹೋಗುವಂತಹ, ಕಾಲೇಜಿಗೆ ಹೋಗುವಂತಹ ಮಕ್ಕಳು ಕೂಡ ಪರದಾಡ್ತಾ ಇದ್ರು. ಅವರಿಗೆ ಸರಿಯಾಗಿ ಬಸ್ ಸಿಗ್ತಾ ಇರಲಿಲ್ಲ. ವಾಪಸ್ ಹೋದ್ರು, ಸುಮಾರು ವಿದ್ಯಾರ್ಥಿಗಳು ಕೂಡ ವಾಪಸ್ ಹೋಗಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. ಜೊತೆಗೆ ನಾವು ಈ ಭಾಗದಲ್ಲಿ ಅಂದ್ರೆ ಈಗ ಬಿಎಂಟಿಸಿ ಬಸ್ ದಿನನಿತ್ಯವೂ ಕೂಡ ಅದನ್ನೇ ಅವಲಂಬಿಸ್ಕೊಂಡು ಹೋಗ್ತಾ ಇರುವಂತಹ ಜನರು ಇವತ್ತು ಮೆಟ್ರೋವನ್ನು ಕೂಡ ಅವಲಂಬಿಸಿದ್ದಾರೆ. ಬಿಎಂಟಿಸಿ ಇಂದ ಮೆಟ್ರೋಗೂ ಕೂಡ ಕನೆಕ್ಟಿವಿಟಿ ಇದೆ. ಹಾಗಾಗಿ ಇಲ್ಲಿ ಬಸ್ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸೀದಾ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ಹೇಳಿ ಜನ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವ ಮಟ್ಟಿಗೆ ಜನರಿಗೆ, ಬೇರೆ ಬೇರೆ ಊರುಗಳಿಂದ ಬರುವಂತಹ ಜನರಿಗೆ ಇವತ್ತು ಬಸ್ ಇಲ್ಲ, ಈ ರೀತಿ ಮುಷ್ಕರದ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಬೆಳಗ್ಗೆನೂ ಕೂಡ ಅವರು ಪಾಸ್ಗಳನ್ನು, ಕಂಡಕ್ಟರ್ಗಳು ಕೂಡ ಹಾಗೇನೆ ಗೊತ್ತಿಲ್ಲದೆ ಪಾಸ್ಗಳನ್ನ ಕೊಟ್ಟಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಪಾಸ್ಗಳನ್ನ ತಗೊಂಡು ಬಸ್ ಕೂಡ ಸಿಗದೆ ಇರುವಂತದ್ದು ಕೂಡ ಆಯ್ತು. ಆದ್ರೆ ಸದ್ಯಕ್ಕೆ ಈಗ ಕೆಲವೊಂದು ಭಾಗಗಳಿಗೆ ಹೋಗುವಂತಹ ಜನ ಇವತ್ತು ಮೆಟ್ರೋವನ್ನು ಕೂಡ ಅವಲಂಬಿಸಿಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ನಾವು ನೋಡಬಹುದು ಕೆಎಸ್ಆರ್ಟಿಸಿ ಬಸ್ಗಳನ್ನು ಕೂಡ ಸ್ತಬ್ಧವಾಗಿರುವಂತದ್ದು, ಎಲ್ಲ ಅಲ್ಲಲ್ಲೇ ಬಸ್ಗಳು ನಿಲ್ಲಿಸಿರುವಂತದ್ದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಿಎಂಟಿಸಿ ಬಸ್ಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಾ ಇದೆ. ಅಂದ್ರೆ ಹೊಸದಾಗಿ ಯಾರ್ಯಾರು ಕಂಡಕ್ಟರ್ಗಳು, ಡ್ರೈವರ್ಗಳು ಹೊಸದಾಗಿ ನೇಮಕಾತಿ ಏನಾಗಿದೆ ಅವರು ಏನು ಇವತ್ತು ಕೆಲಸಕ್ಕೆ ಬಂದಿರುವಂಥದ್ದು. ಅದು ಬಿಟ್ಟರೆ ಇನ್ನು ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ಬಸ್ಗಳು ಕೂಡ ಓಡಾಡ್ತಾ ಇಲ್ಲ. ಸದ್ಯಕ್ಕೆ ಏನು ಇವತ್ತು ಹೈಕೋರ್ಟ್ನಲ್ಲಿ ಏನು ವಿಚಾರಣೆ ಕೂಡ ಇದೆ, ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಒಂದು ಸಭೆ ಕೂಡ ಇದೆ. ಈ ಸಭೆ ಬಳಿಕ ಏನೇನು ತೀರ್ಮಾನ ಆಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ಡ್ರೈವರ್ಗಳಿರ್ಬೋದು, ಕಂಡಕ್ಟರ್ಗಳು ಅದನ್ನೇ ಹೇಳ್ತಾ ಇದ್ರು. ಆ ಸಭೆಯಲ್ಲಿ ಏನು ಮಾಡ್ತಾರೆ, ಅದಾದ ಬಳಿಕ ನಾವು ಕೂಡ ನಿರ್ಧಾರ ಮಾಡ್ತೀವಿ ಅಂತೇಳಿ. ಹಾಗಾಗಿ ಇನ್ನೂ ಕೂಡ ಸಮಯ ಕಳೀತಾ ಇದ್ದ ಹಾಗೇನೆ ಬಿಎಂಟಿಸಿ ಬಸ್ಗಳು ಇನ್ನೂ ರೋಡ್ಗೆ ಇಳಿತಾವ ಅಥವಾ ಮತ್ತೆ ಏನಾದರೂ ಮುಷ್ಕರಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನೇನ
ಓಕೆ ಮಮತಾ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.